ಸೊ ಇದನ್ನು ಇಟ್ಕೊಂಡು ಇಷ್ಟು ಬ್ಯಾಕ್ಗ್ರೌಂಡನ್ನು ಅರ್ಥ ಮಾಡಿಕೊಂಡು ಹಾಗಿದ್ರೆ ಈಗ ಯಾಕೆಂದರೆ ಎಷ್ಟೋ ಸತಿ ಭಗವದ್ಗೀತೆಯ ಸಾಲುಗಳೇ ಜನಸಾಮಾನ್ಯರ ಲೈಫಲ್ಲಿ ಬರೋದು. ಈಗ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಉದಾಹರಣೆಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದರೆ ಆಡು ಭಾಷೆನಲ್ಲಿ ಈ ಥರ ಭಗವದ್ಗೀತೆ ಆಗಾಗ ಬಂದು ನಮಗೆ ಸಾಂತ್ವನ ಹೇಳ್ತಾ ಇದೆ. ಕಷ್ಟದಲ್ಲಿ ನಿನ್ನ ಕೆಲಸ ನೀನು ಮಾಡು, ಫಲಾಪೇಕ್ಷೆ ಬೇಡ, ಉದಾಹರಣೆ ಒಂದಾಗಿರ್ಬೋದು. ಸೊ ಹಾಗಿದ್ರೆ ಇವತ್ತಿಗ ಭಗವದ್ಗೀತೆ ಎಲ್ಲೋ ಒಂದು ಕಡೆ ಸಂಕಟ ಬಂದಾಗ ವೆಂಕಟರಮಣ ಥರ ಕಷ್ಟದಲ್ಲಿದ್ದಾಗ ಒಂದಷ್ಟು ಅರ್ಥೈಸ್ಕೊಳ್ಳೋ ಅಂತಹ ಫಿಲಾಸಫೀಸ್ಗಳಿಗೆ ಹಾಗಿದ್ರೆ ಓದೋದ? ಅಂದರೆ ಈ ಆತ್ಮಕ್ಕೆ ಒಲಿದು ಬಂದಿರುವ ಇಚ್ಛೆಯಿಂದ ಭಗವದ್ಗೀತೆ ಸಾಧನೆ ಅದು ಬೇರೆ, ಬಂದಿಲ್ಲದೇ ಇರೋರಿಗೆ ಇದು ಹೇಗೆ ಅಂತ. ತ್ಯಾಗರಾಜರಿಗೆ ಶ್ರೀರಾಮರ ಆರಾಧನೆಯನ್ನು ಮಾಡಿದಾಗ ಶ್ರೀರಾಮರೇ ಅವರ ರಕ್ಷಣೆಗೆ ನಿಲ್ತಾರೆ. ತ್ಯಾಗರಾಜರಂಥವರಿಗೆ ಅವ್ರದ್ದು ಉಂಚವೃತ್ತಿ ಭಾಳ ದೊಡ್ಡ ವೃತ್ತಿ, ಅದು ಬಹಳ ದೊಡ್ಡ ತಪಸ್ಸು. ಮುದುಕರ ವೃತ್ತಿ ಬೇರೆ. ಮುದುಕರ ವೃತ್ತಿ ಅಂದರೆ ಎಲ್ಲರ ಮನೆಯಲ್ಲೂ ಭಿಕ್ಷೆ ತಗೊಳ್ತಕ್ಕಂಥದ್ದು. ಅವರಿಗೆ ಹಣ ಸಂಪಾದನೆ ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಬೇಡ ಅಂತ. ಇವರು ಸ್ವ ಇಚ್ಛೆಯಿಂದ ಸಮಾಜಕ್ಕೆ ಬೆನ್ನು ಹಾಕಿದವರು ಇವರೆಲ್ಲರೂ. ಅಂದರೆ ನಿಮ್ಮ ಮನೆಗೆ ಒಂದು ಸ್ವಲ್ಪ ಅವ್ರ ಮನೆಗೆ ಒಂದು ಸ್ವಲ್ಪ, ಹೀಗಾಗಿ ನಾನು ಸಮಾಜದ ಋಣದಲ್ಲಿರ್ತೀನಿ, ನಾನು ಸಮಾಜಕ್ಕೆ ನನ್ನಿಂದ ಆಗಿರೋದು ಕೊಡ್ತೀನಿ ಅನ್ನುವ ತತ್ವ. ಅದು ಮಧುಕರ ವೃತ್ತಿ ಅಂತ ಕರೀತಾರೆ. ಪುರಂದರದಾಸರು ಇತ್ಯಾದಿಗಳೆಲ್ಲ ಮಾಡಿದ್ದು ಮಧುಕರ ವೃತ್ತಿ. ಆದರೆ ತ್ಯಾಗರಾಜರದು ಉಂಚವೃತ್ತಿ. ಉಂಚವೃತ್ತಿ ಅಂದರೆ ಅರ್ಥ ಏನಪ್ಪ ಅಂದರೆ ಯಾರನ್ನೂ ಕೇಳಲ್ಲ ಅವರು, ತನ್ನಿಂದ ತಾನೇ ಬರಬೇಕು. ಮರದ ಹತ್ರಕ್ಕೆ ಹೋಗ್ತಾರೆ, ಹಣ್ಣಿನ ಕೀಳಲ್ಲ. ಮರ ಏನಾದರೂ ಹಣ್ಣನ್ನು ಉದುರಿಸಿದರೆ ಅಂಥದ್ದು ಮಾತ್ರ ತಗೊಳ್ತಾರೆ. ಭತ್ತದ ತೆನೆಯಿಂದ ಕಾಳುಗಳು ಉದುರಿದರೆ ಆ ಕಾಳುಗಳನ್ನು ಆಯ್ಕೊಳ್ತಾರೆ. ಯಾಕೆ ಆಯ್ಕೆ? ನಾನು ಯಾರನ್ನೂ ಏನೂ ಕೇಳಲ್ಲ, ನಂಗೆ ಬೇಕಾಗಿಲ್ಲ. ಏನು ವಿಧಿ ತನ್ನಿಂದ ತಾನೇ ಕೊಡುತ್ತದೋ ಅದನ್ನು ನಾನು ತಗೊಳ್ತೀನಿ. ಇದು ಆ ಬುದ್ಧಿಗೆ ಸಂಬಂಧಪಟ್ಟಿದ್ದ? ಬುದ್ಧಿಗೆ ಸಂಬಂಧಪಟ್ಟಿದ್ದೇ. ಬುದ್ಧಿ ನೀನಲ್ಲ, ನಿನ್ನ ಬುದ್ಧಿ ಆಡಿಸ್ದಾಗ ನೀನು ಆಡೋದು ಅಂತ ಏನು ದೊಡ್ಡವ್ರ ಬಾಯಿನಲ್ಲಿ ಆವಾಗ ಬರ್ತಾ ಇತ್ತು. ಅದೇ ಇದು ಬಾಯ್ಲ್ಸ್ ಡೌನ್ ಟು ದ್ಯಾಟ್. ಓಕೆ. ಅವರು ನೋಡಿ, ಸ್ವಾತಿ ತಿರುನಾಳ್ ಮಹಾರಾಜರು ಅಂತ ಇದ್ದರು. ಅವರು ಇವರನ್ನು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಆಸ್ಥಾನಕ್ಕೆ ಬನ್ನಿ, ಅಲ್ಲಿ ನೀವು ಆಸ್ಥಾನ ವಿದ್ವಾಂಸರಾಗಿ ಅಂತ. ಅವರು ಜನಸಾಮಾನ್ಯರಂತೆ ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಬಡತನ ಅನ್ರಿ, ಸ್ವೇಚ್ಛಾ ಬಡತನ ಅದು. ಅವರೊಂದು ಕಾಲಿಟ್ರೆ ಸಾಕು, 1000 ರೂಪಾಯಿ ಕಾಲಿಗಿಟ್ಟು ನಮಸ್ಕಾರ ಮಾಡೋರು ಲಕ್ಷ ಜನ ಇದ್ದರು ಅವ್ರ ಕಾಲದಲ್ಲಿ, ಈಗಲೂ ಇದ್ದಾರೆ. ಆದರೆ ಅವರೊಂದು ಸುಂದರವಾದ ಕವಿತೆ ಬರೀತಾರೆ, ಭಾಳ ಅದ್ಭುತವಾದ ತ್ಯಾಗರಾಜರ ಕೀರ್ತನೆಗಳಲ್ಲಿ ಒಂದದು. ಕೊನೆಯಲ್ಲಿ ಹಾಗೆ ಬರುತ್ತೆ, ನಿಧಿ ಚಾಲಾ ಸುಖಮ ರಾಮುನಿ ಸನ್ನಿಧಿ ಸೇವ ಚಾಲಾ ಸುಖಮ. ನಿಧಿ ಹಣ ಬಹಳ ಸುಖನ, ಅಥವಾ ಶ್ರೀರಾಮರ ಪಾದ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ರಾಮರ ಸಾನ್ನಿಧ್ಯ ಸುಖನ ಜಾಸ್ತಿ. ಹೀಗಾಗಿ ತ್ಯಾಗರಾಜರಂತಹವರನ್ನು ಶ್ರೀರಾಮರು ಸ್ವಯಂ ರಕ್ಷಣೆ ಮಾಡ್ತಾರೆ. ತ್ಯಾಗರಾಜರ ಮೇನೆಯನ್ನು ಎತ್ತುಕೊಂಡು ಬೋವಿಗಳು ಹೋಗ್ತಾ ಇದ್ದರೆ ಕಳ್ಳರು ಬಂದರೆ ಇವ್ರ ಪಾಡಿಗೆ ಇವರು ರಾಮರದೇನೋ ಹಾಡು ಹೇಳ್ಕೊಂಡು ಕೂತಿರ್ತಾರೆ ತಾತಪ್ಪ. ಆಮೇಲೆ ಯಾರೋ ಹೇಳ್ತಾರೆ, ಯಾರೋ ಇಬ್ಬರು ಬಾಲಕರು ಬಾಣ ಬಿಟ್ಟು ಅವರ ಪಲ್ಲಕ್ಕಿ ಮೇಲಿದ್ದು ಕಳ್ಳರನ್ನೆಲ್ಲ ಓಡಿಸಿದರು. ಅದು ಗೊತ್ತಿರಲ್ಲ ಅವರಿಗೆ. ಅಂದರೆ ತ್ಯಾಗರಾಜರಂತಹವರಿಗೆ ಶ್ರೀರಾಮರು ತಾವೇ ಒಲಿದು ಬಿಡ್ತಾರೆ. ಭಗವದ್ಗೀತೆ ಹಾಗೆಯೇ ಒಲಿದು ಬಿಡುತ್ತದೆ ತ್ಯಾಗರಾಜರ ಮನಸ್ಥಿತಿ ಇದ್ದರೆ. ಅದು ಒಂದು ಹಂತ, ದೊಡ್ಡ ಹಂತ, ಭಾಳ ದೊಡ್ಡ ಹಂತ ಅದು. ನಮ್ಮಂಥ ಜನಸಾಮಾನ್ಯರಿಗೆ ನಾವು ದುರ್ಬಲರಾಗಿದ್ದಾಗ, ನಮ್ಮ ಮನಸ್ಸು ಅಸ್ಥಿರವಾಗಿದ್ದಾಗ ಭಗವದ್ಗೀತೆಯ ಅಧ್ಯಯನದ ಫಲವಾಗಿ ಇದೆಲ್ಲ ತಾತ್ಕಾಲಿಕ ಅನಿಸುತ್ತೆ. ಇದೇ ಅಲ್ಲ, ಇದೇ ಅಂತ್ಯವಲ್ಲ, ಇದೇ ನಿರ್ಣಯವಲ್ಲ. ನಮ್ಮ ಮಿತಿಯನ್ನು ಮೀರಿದ ಮತ್ತೊಂದು ಶಕ್ತಿಯ ನಿರೀಕ್ಷಣೆಯಂತೆ ನಾವಿದ್ದೀವಿ. ಹೀಗೆ ಒಪ್ಕೊಳ್ಳೋಕೆ ನಾವು ಸಿದ್ಧ ಇರಲ್ಲ ಮೊದಲನೇದಾಗಿ.
ನಾನೇ ನಾನೇ ನನ್ನಿಂದ. ಹ್ಮ್. ನಾನೊಂದು ಉದಾಹರಣೆ ಹೇಳ ನಿಮಗೆ. ನಾನು ಕಾನೂನಿನ ಪರೀಕ್ಷೆ ತಗೊಂಡೆ. ನಂದು ಒಂದು ಹುಚ್ಚು ಹಠ ಇತ್ತು, ನಾನು ಕಾನೂನಿನ ಪರೀಕ್ಷೆಯನ್ನು ಕನ್ನಡದಲ್ಲಿ ತಗೊಳ್ತೀನಿ ಅಂತ. ಆವಾಗ ಕನ್ನಡದಲ್ಲಿ ಇಲ್ಲ, ಪರೀಕ್ಷೆಗಳೇ ನಡೀತಾ ಇರಲಿಲ್ಲ. ವೀರಪ್ಪ ಮೊಯ್ಲಿಯವರು ವಿದ್ಯಾಸಚಿವರಾಗಿದ್ದಾಗಿನ ಘಟನೆ, ಅಂದರೆ ಎಷ್ಟು ವರ್ಷ ನಂಗೆ ನೆನಪಿಲ್ಲ ಸರಿಯಾಗಿ, ಅಂತೂ ಅವರು ವಿದ್ಯಾಸಚಿವರಾಗಿದ್ದಾಗ ನಾನು ಹೋಗಿ ಅವರನ್ನು ಪ್ರಾರ್ಥನೆ ಮಾಡಿದೆ. ಪರೀಕ್ಷೆ ನಾನು ಕನ್ನಡದಲ್ಲಿ ತಗೋಬೇಕು ಅಂತ ಇದ್ದೀನಿ, ಎಲ್ಲ ಯೌವನದಲ್ಲೇನು ಹುಚ್ಚುಗಳೆಲ್ಲನು ಕನ್ನಡದಲ್ಲಿ ತಗೋಬೇಕು ಅಂತ ಇದ್ದೀನಿ, ಆದ್ದರಿಂದ ನಮಗೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಡಿ ಅಂತ. ಅದಕ್ಕೆ ಅವ್ರು ಹೇಳಿದರು, ಇಡೀ ಕರ್ನಾಟಕದಲ್ಲಿ ಒಂದು 25 ಜನ ಹುಡುಗರನ್ನ ಕರ್ಕೊಂಡು ಬರಪ್ಪ, ಕೊಡ್ತೀನಿ ಅಂತ. 25 5 ಜನವೂ ಸಿಗಲಿಲ್ಲ ನನಗೆ. ಆದರೆ ಹೇಗೋ ಹಾಗೋ ಹೀಗೂ ಅವರು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಿದರು. ಬಹುಶಃ ಕನ್ನಡದ ಪ್ರಶ್ನೆ ಪತ್ರಿಕೆಯ ಮುದ್ರಣದಲ್ಲಿ ಮೊಟ್ಟ ಮೊದಲನೇ ಜನರು ಯಾರಾದರೂ ಇದ್ದರೆ ಅದನ್ನು ತಗೊಂಡವನು ನಾನು. ಅದೆಲ್ಲ ನಾನು ಹೇಳಲಿಕ್ಕೆ ಹೊರಟಿರೋದು. ನಾನು ಹೇಳಲಿಕ್ಕೆ ಹೊರಟಿರತಕ್ಕಂಥದ್ದು ಒಂದು ದುರಂತವನ್ನು ಕುರಿತು ಹೇಳ್ತಾ ಇದ್ದೇನೆ. ಈ ಕಾನೂನಿನಲ್ಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂತ ಒಂದು ವಸ್ತು. ಪ್ರೊಫೆಸರ್ ವಿ.ಕೆ. ನಾಯರ್ ಅನ್ನೋರು ನನಗೆ ಪಾಠ ಮಾಡ್ತಾಯಿದ್ರು. ಅದನ್ನು ಭಾಳ ಆಸಕ್ತಿ ಇತ್ತು ನನಗೆ. ಮತ್ತು ನಾನು ತಪಸ್ವಿ, ನಾನು ವಿರಾಗಿ. ನಾನು ಕಾನೂನನ್ನು ಎಷ್ಟು ಗಂಭೀರವಾಗಿ ಅಧ್ಯಯನ ಮಾಡಿದೆ ಅಂದರೆ, ಅಷ್ಟೊತ್ತಿಗೆ ನಾನು ಬಡವ ಅಲ್ಲ, ಬಡತನ ಇಲ್ಲದಿದ್ದು ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿ. ಆಮೇಲೆ ನಾನು ಸಾಹಿತಿಗಳ ಹಿನ್ನೆಲೆಯಲ್ಲಿ, ಸಾಹಿತ್ಯವನ್ನು ಆಧರಿಸಿದವರ ಹಿನ್ನೆಲೆಯಲ್ಲಿ, ಸಾಹಿತ್ಯವನ್ನು ನಂಬಿದವರ ಹಿನ್ನೆಲೆಯಲ್ಲಿ ನಾನು ಶ್ರೀಮಂತ ಇವತ್ತಿಗೂ. ನನಗೇನು, ನಾನು 1-1.5 ಗಂಟೆ ಉಪನ್ಯಾಸ ಕೊಟ್ಟರೆ 10,000 ರೂಪಾಯಿ ಸಂಪಾದನೆ ಮಾಡ್ತೀನಿ ನಾನು, ನಂದಷ್ಟಿದೆ. ಅಂದರೆ ಈ ಕಾನೂನನ್ನು ಓದುವ ಹೊತ್ತಿಗೆ ನಾನು ಸಮರ್ಥನಾಗಿದ್ದೆ, ನನಗೆ ಅಷ್ಟು ಸಮಸ್ಯೆ ಇರಲಿಲ್ಲ. ಆದರೆ ನಾನು ತಪಸ್ವಿ. ಮತ್ತೆ ಹೇಳ್ತಿದ್ದೀನಿ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ನನಗೆ ತುಂಬ ಇಷ್ಟವಾದ್ದು. ಹೀಗೆ ನಾನು ಆ ಇಡೀ ಪುಸ್ತಕ ಗೊತ್ತಾಗ್ಬಿಡುತ್ತೆ ನನಗೆ. ಯಾವುದಾದ್ರು ಒಂದು ಮೊಕದ್ದಮೆ ಕೊಟ್ಟರೆ ಯಾವ ನ್ಯಾಯಾಲಯದಲ್ಲಿ ಕಕ್ಷಿಗಾರ ಯಾರ್ಯಾರು, ವಿರೋಧಿಗಳು ಯಾರು, ಅದಕ್ಕೆ ಯಾವ್ಯಾವ ವಕೀಲರು ಪ್ರತಿನಿಧಿಸಿದ್ರು, ಅದರ ನ್ಯಾಯಾಧೀಶರ ಯಾರಾಗಿದ್ದರು, ಎಷ್ಟನೇ ತಾರೀಖದು ನಿರ್ಣಯ ಆಯಿತು, ಇದೆಲ್ಲ ನನಗೆ ಬರ್ತಾಯಿತ್ತು. ಅಂದರೆ ಅಷ್ಟು ಕಷ್ಟಪಟ್ಟು ಓದ್ತಾ ಇದ್ದೆ ನಾನು, ಅದಕ್ಕೆ ತಪಸ್ವಿ ಅಂತ ಹೇಳಿದ್ದು. ಪರೀಕ್ಷೆಯಲ್ಲಿ ಬರದೆ, ಭಾಳ ಚೆನ್ನಾಗಿ ಬರೆದೆ. ನಾನಷ್ಟೊತ್ತಿಗೆ ಉಪನ್ಯಾಸಕನೂ ಆಗಿದ್ದೆ, ನನಗೆ ಗೊತ್ತು ಹೇಗೆ ಬರೆದರೆ ಅಂಕಗಳು ಸಿಗುತ್ತೆ ಅಂತ. ನಾನೇ ಬೇರೆಯವರಿಗೆಲ್ಲ ಅಂಕಗಳು ಕೊಡ್ತಾ ಇದ್ದವನು. ಬರೆದೆ. ನಾನು ಎಲ್ಲ ಹುಡುಗರಂತೆ ನಾನು ನಮ್ಮ ಮೇಷ್ಟ್ರ ಜೊತೆ ಮಾತಾಡಿದೆ, ಹೀಗೆ ಬರೆದೀನಿ, ಎಷ್ಟು ಅಂಕಗಳು ಬರ್ಬೋದು ನನಗೆ ಅಂತಂತ. ನಮ್ಮ ನಾಯರು ನಾನು ಕೂತ್ಕೊಂಡು ಒಂದು 80-85 ಅಂಕಗಳು ಬರ್ಬೋದು ನನಗೆ ಅಂತ ಆಯಿತು. ಪರೀಕ್ಷೆ ಫಲಿತಾಂಶ ಬಂತು, ನಾನು ಅನುತ್ತೀರ್ಣನಾಗಿದ್ದೆ. ಫೇಲು. ಯಾಕೆ ಅಂತ ಕೇಳಿದರೆ ಉತ್ತರ ತಗೊಳ್ಳುವಷ್ಟು ಶಕ್ತಿ ನನಗೆ ಅವತ್ತಿರಲಿಲ್ಲ. ನನಗೆ ಏನಾಯಿತು ಅಂತ ಗೊತ್ತಾಗಬೇಕಾದ್ರೆ 10 ವರ್ಷ ಬೇಕಾಯಿತು. ಅಂದರೆ ನಾನು ನಮ್ಮ SSMRV ಕಾಲೇಜಿನಲ್ಲಿ ಕನ್ನಡದ ವಿಭಾಗದ ಅಧ್ಯಕ್ಷನಾಗಿದ್ದಾಗ ಪರೀಕ್ಷೆಗಳಿಗೆ ಹೋಗಿದ್ದೆ ನಾನು ಮುಖ್ಯಸ್ಥನಾಗಿ ಸೆಂಟ್ರಲ್ ಕಾಲೇಜಿನಲ್ಲಿ. ನನಗೆ ಇದು ಕೊರೀತಾ ಇತ್ತು. ಎಷ್ಟು ಕಷ್ಟಪಟ್ಟು ಓದಿದೆ, ಎಷ್ಟು ಕೋಟ್ ಮಾಡಿದ್ದೀನಿ ನಾನು, ಎಷ್ಟು ಏನೇನೋ. ಮತ್ತು ಯುವಕನಾಗಿದ್ದ ಬಿಳಿಗಡ್ಡ ಅಲ್ಲ, ಕಪ್ಪುಗಡ್ಡ. ಹೀಗೆ ಅಸ್ಥಿರತೆ ಜಾಸ್ತಿ, ಬಹಳ ನೋವು, ಬೇಸರ, ಅವಮಾನ ಎಲ್ಲ. ಯಾವಾಗ ನಾನು ಪರೀಕ್ಷಾರ್ಥಿಯಾಗಿ ತೆಗೆದುಕೊಂಡು ಅನುತ್ತೀರ್ಣನಾದೇನೋ ಆ ಹೊತ್ತಿಗೂ ಒಂದು 10 ವರ್ಷ ಬಿಟ್ಟ ಮೇಲೆ ಪರೀಕ್ಷಕನಾಗಿ ಹೋಗಿದ್ದೆ. ಪರೀಕ್ಷಾರ್ಥಿಯಲ್ಲ, ವಿದ್ಯಾರ್ಥಿಯಲ್ಲ, ಪರೀಕ್ಷಕನಾಗಿ ಅಂಕಗಳನ್ನು ಕೊಡಲಿಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಗುಮಾಸ್ ಈ ಕೊರೀತಿತ್ತು ನನಗೆ ಈ ತಲೆಯಲ್ಲಿ. ಅಲ್ಲ, ಕಥೆ ಮುಗಿಸ್ಬೇಕು ಅಂದರೆ ಅದಾದ 4 ತಿಂಗಳಿಗೆ ಪರೀಕ್ಷೆ ತೊಗೊಂಡೆ, ಉತ್ತೀರ್ಣ ಆಗಿಬಿಟ್ಟೆ, ಅದೆಲ್ಲ ಬೇರೆ ಮಾತು. ಅಲ್ಲಿನ ಗುಮಾಸ್ತನ ಕೇಳಿದೆ, ನೋಡಪ್ಪ, ಇಷ್ಟು ವರ್ಷಗಳ ಹಿಂದಿಂದು ನಾನು ಈ ಉತ್ತರ ಪತ್ರಿಕೆ ನೋಡಬೇಕು ಅಂತಿದೆ. ಆಗ್ಗೆ ಈಗ ಇರುವಂಥ ಒಂದು ಅನುಕೂಲ ಇರಲಿಲ್ಲ. ಈಗಿರೋ ಅನುಕೂಲ ಏನು ಅಂದರೆ, ನನಗೇನು
ಸಂದೇಹ ಇದೆ ಅಂದರೆ ಬೇಕಾದ್ರೆ ಮತ್ತೆ ರಿವ್ಯಾಲ್ಯೂಷನ್ಗೆ ಹಾಕ್ಬೋದು, ಅದೆಲ್ಲ ಆವಾಗ ಅದೆಲ್ಲ ಇರಲಿಲ್ಲ. ಆವಾಗ ಏನಿದ್ರು ಟೋಟಲಿಂಗ್ ಹಾಕ್ಬೋದಾಗಿತ್ತು ಅಷ್ಟೇ. ಎಷ್ಟೋ ಒಂದಷ್ಟು ದುಡ್ಡು ಕಟ್ಟಬೇಕು, ಟೋಟಲ್ ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಇದ್ರೆ ಹೇಳ್ತಾಯಿದ್ರು ಅಷ್ಟೇ. ನಾನು ಅವನು ಕೇಳಿದೆ, ಅಯ್ಯೋ ಅದೆಲ್ಲರಿ 10 ವರ್ಷದ್ದೆಲ್ಲ ಧೂಳು ಹಿಡಿದುತ್ತೆ, ಯಾರೂ ಇಲ್ಲ ಅಂತ. ಒಂದು 100 ರೂಪಾಯಿಗಳ ಲಂಚವನ್ನು ಕೊಟ್ಟೆ ಅವನಿಗೆ. ಸಂಜೆ ಬನ್ನಿ ಸರ್ ನೋಡೋಣ ಅಂತಂತ ಹೇಳಿದೆ. ಸಂಜೆ ಹೋದೆ. ಅಲ್ಲಿ ನನ್ನ ಧೂಳು ಹಿಡಿದ ಉತ್ತರ ಪತ್ರಿಕೆಯನ್ನು ತೆಕ್ಕೊಟ್ಟೆ. ಓಹೋ. ಅಲ್ಲಿ ದಯವಿಟ್ಟು ಗಮನಿಸಿ, ಮೊದಲನೇ ಪುಟದಿಂದ ಕೊನೆಯ ಪುಟದ ತನಕ ರಕ್ತಾಕ್ಷರಗಳಲ್ಲಿ ನನಗೆ ಸರಿ 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 ಅಂಥೇಳಿ 10ಕ್ಕೆ 9, 10ಕ್ಕೆ 2, 10ಕ್ಕೆ 8 ಹೀಗೆಲ್ಲ ಅಂಕಗಳನ್ನು ಕೊಟ್ಬಿಟ್ಟಿದ್ದಾರೆ. ಕೊನೆಯ ಪುಟಕ್ಕೆ ಬರೋ ಹೊತ್ತಿಗೆ ಅಲ್ಲಿ ಯಾರು ಪರೀಕ್ಷಕನಾಗಿದ್ದನೋ ಆತ ಒಂದು ಶರ ಬರೆದಿದ್ದಾರೆ. ಈ ವಿದ್ಯಾರ್ಥಿ ಬರೆದಿರತಕ್ಕಂಥ ಶೈಲಿಯನ್ನು ನೋಡಿದರೆ, ಆ ಕೋಟ್ ಮಾಡಿರೋದನ್ನೆಲ್ಲ ನೋಡಿದರೆ, ನ್ಯಾಯಾಧೀಶರ ಹೆಸರುಗಳನ್ನು ಬರೆದಿದ್ದಾನೆ, ವಕೀಲರ ಹೆಸರು ಬರೆದಿದ್ದಾನೆ, ಇಷ್ಟನೇ ತಾರೀಖು ಈ ಮೊಕದ್ದಮೆ ಇಂಥ ಕಡೆ ವಿಲೇವಾರಿ ಆಯಿತು ಅಂತ ಬರೆದಿದ್ದಾನೆ. ಇದನ್ನೆಲ್ಲ ನೋಡಿದರೆ ಇವನು ಪಕ್ಕದಲ್ಲಿ ಪಠ್ಯಪುಸ್ತಕವನ್ನು ಇಟ್ಟುಕೊಂಡು ನಕಲು ಎತ್ತಿದ್ದಾನೆ ಅಂತ ನನಗನ್ನಿಸಿದೆ. ತಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೇನೆ ಅಂತ ಆತನ ಮೇಲಧಿಕಾರಿಗೆ ಅದನ್ನು ಈ ಶರ ಬರೆದು ಹೀಗೆ ಒಂದು ಬಾಣದ ಗುರುತು ಕೊಟ್ಟಿದ್ದ. ಅವರು ಹಸುರು ಶಾಯಿಯಲ್ಲಿ ಬರೆದಿದ್ದಾರೆ, ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ, ಇಂಥ ಕಳ್ಳರಿಗೆ ಬಲಿ ಹಾಕಬೇಕು, ಹೀಗಾಗಿ ಅಂಕಗಳನ್ನು ಕತ್ತರಿಸಿ ಅಂತ. 83 84 ಅಂಕಗಳು ಬಂದಿದ್ದನ್ನು 0 ಹಾಕಿ ಕೆಳಗೊಂದು ಮಾಡಿ ಅದನ್ನು 32 ಏನೋ ಮಾಡಿದ್ದಾರೆ. ಅಯ್ಯೋ. ಈ ಹೇಳಿ ಯಾರದು ಜವಾಬ್ದಾರಿ ಇದು? ಪ್ರಯತ್ನ ಪಟ್ಟಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಇನ್ನೂ ಸ್ವಾರಸ್ಯ ಅಂದರೆ ನಾನು ಕನ್ನಡದಲ್ಲಿ ಬರೋದಲ್ಲ, ಕನ್ನಡದಲ್ಲಿ ಪಠ್ಯಪುಸ್ತಕವೇ ಇರಲಿಲ್ಲ ಆಗ. ನೋಡಿ ಏನು ಮಾಡೋಣ ಈಗ ಏನು ಮಾಡೋಣ ಅಂತ ಭಾಳ ಗಂಭೀರವಾಗಿ ಕೇಳ್ತೀನಿ. ಆವಾಗ ಒದ್ದಾಡಿಬಿಟ್ಟಿದ್ದೆ ನಾನು. ಇದು ನನಗೆ ಹೇಳಿತು, ಪೆದ್ದ ಇದು ಬುದ್ಧಿ, ನಿನ್ನ ಕರ್ಮ ವಿಧಿ, ನಿನ್ನ ವಿದ್ಯಾಭ್ಯಾಸ ಏನೂ ನಡೆಯಲ್ಲ ಇಲ್ಲಿ. ವಿದ್ಯಾಭ್ಯಾಸವೇ ಮಾಡಿದ್ದು, ನೀವು ಪಟ್ಟಿದ ಪ್ರಯತ್ನಕ್ಕೂ ಹಿಂಗಾಯ್ತಂದ್ರೆ. ಆದ್ದರಿಂದ ಎಲ್ಲವೂ ನಾನು ನಂಬತಕ್ಕಂಥದ್ದು ವಿಧಿನೇ. ಹೀಗಾಗಿ ಮತ್ತೆ ಮೂಲಭೂತ ಪ್ರಶ್ನೆಗೆ ಬಂದರೆ, ಭಗವದ್ಗೀತೆಯ ಹತ್ತಿರಕ್ಕೆ ಹೋಗೋದು, ಭಗವದ್ಗೀತೆಯ ಅಧ್ಯಯನ ಮಾಡೋದು, ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು, ಅರ್ಥ ಮಾಡಿದ್ದು ನನಗರ್ಥ ಆಗೋದು, ನನಗರ್ಥ ಆಗಿದ್ದು ನನ್ನ ಜೀವನದಲ್ಲಿ ಅಳವಡಿಸೋದು, ಇದು ಯಾವುದೂ ನಂದಲ್ಲ. ಅದು ಹೇಳಬೇಕು, ಅದು ನನಗೆ ದರ್ಶನ ಕೊಡಬೇಕು. ಹೇಗೆ ಅಂದರೆ, ಉದಾಹರಣೆ ಕೊಡ್ತಾ ಇದ್ದೆ, ನತುಮಾಂ ಶಕ್ಯಸೇ ದ್ರಷ್ಟುಮ್ಮನೈನೈವ ಸ್ವಚಕ್ಷುಷ. ಅರ್ಜುನ, ನಿನ್ನ ಕಣ್ಣಿಂದ ನೀನು ನೋಡಿದರೆ ನಾನು ಕಾಣಿಸಲ್ಲ. ದಿವ್ಯಂ ದದಾಮಿತೆ ಚಕ್ಷು, ದಿವ್ಯವಾದ ಕಣ್ಣನ್ನು ಕೊಡುತ್ತೇನೆ, ಈಗ ನೋಡು. ಇದಕ್ಕೆ ಈಗ ನಮ್ಮ ಆಡು ಭಾಷೆನಲ್ಲಿ ಓಹೋ ಇವಾಗ ಜ್ಞಾನೋದಯ ಆಗೋಯ್ತಾ ಅಂತಾರಲ್ಲ, ಕೆಲವು ಟೈಮಿಗೆ ಆದಮೇಲೆ ಅದು ಅರ್ಥ ಆಗೋದು, ಅಥವಾ ಅದು ಒಳಗಿಂದ ತೋರಿಸ್ಕೊಳ್ಳೋದು. ಅದು ಓಪನ್ ಮಾಡತ್ತಲ್ಲ ಗೇಟ್ಸಿಗೆ, ಓಕೆ ನಾವು ಯು ಆರ್ ಎಲಿಜಿಬಲ್ ಟು ಆಕ್ಸೆಸ್ ದಿಸ್ ಇನ್ಫಾರ್ಮೇಷನ್ ಅಂತ. ಸೊ ಇವೆಲ್ಲ ಒಂದೇ ಆಗಿದ್ರೆ ಆಗ ಎಷ್ಟು ಚೆನ್ನಾಗಿದೆಯಪ್ಪೋ ಅಂತ ನೋಡ್ತಾನು. ನೋಡಿ, ನಾವು ಮೊದಲನೇ ಪದವಿಗೆ ಹೋದಾಗ ನಾನು ಮೊಟ್ಟಮೊದಲನೇ ತುಮಕೂರಿನ ಪ್ರಯೋಗಾಲಯಕ್ಕೆ ಹೋಗಿದ್ದೆ. ಮೊದಲನೇ ಸಲ ಸೂಕ್ಷ್ಮದರ್ಶಕದ ಕೆಳಗೆ ಒಂದು ಗಾಜಿನ ಹಲಗೆ ಮೇಲೆ ಒಂದು ತೊಟ್ಟು ನೀರನ್ನು ಹಾಕಿ ತೋರಿಸಿದರು ನಮಗೆ. ನಾನು ಮೊದಲನೇ ಸಲ ಸೂಕ್ಷ್ಮದರ್ಶಕ ನೋಡಿದ್ದು. ನಾನು ಬರಿಯ ಕಣ್ಣಿಗೆ ತೊಟ್ಟು ನೀರಾಗಿದ್ದದ್ದು ಸೂಕ್ಷ್ಮದರ್ಶಕದ ಕೆಳಗೆ ಏನೇನೋ ಕಾಣಿಸುತ್ತೆ ಅದರೊಳಗೆ. ಅಂದರೆ ಸಾಧನ ಒಂದು ಪ್ರತ್ಯೇಕವಾಗಿ ಸಿಕ್ಕಾಗ, ಹಾಗೆ ಸಿಕ್ಕ ಸಾಧನವನ್ನು ಬಳಸ್ಕೊಳ್ಳೋಕೆ ನನಗೆ ಬಂದಾಗ, ಹಾಗೆ ಬಳಸಿಕೊಳ್ಳತಕ್ಕಂಥ ಬುದ್ಧಿ ನನಗೆ ಹೊಳೆದಾಗ ಏನೇನೋ ಕಾಣುತ್ತೆ ರೀ. ಎಷ್ಟು ಲೇಯರ್ಸ್ ಇದೆ ಅದು, ಏನೇನೋ ಕಾಣುತ್ತೆ. ಹಾಗೆ ಕಾಣಿಸಬೇಕಾಗಿದ್ದರೆ ನಾನು ನಂಬಿರತಕ್ಕಂಥದ್ದು ಪೂರ್ವಜನ್ಮಗಳ ಪುಣ್ಯದ ಫಲ.